ಸ್ನೇಹಿತರೆ ನಮಸ್ಕಾರ. ನಿಮ್ಮೆಲ್ಲರಿಗೂ ನಿಮ್ಮ ಚಾನಲ್ ಭುವಿ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ನೀವು ಆಲ್ರೆಡಿ ತಮ್ಮನೇಲಿ ನೋಡ್ಕೊಂಡ್ಬಿಟ್ಟಿರ್ತೀರಾ, ನಾವೆಲ್ಲ ಹೋಗ್ತಾ ಇದೀವಿ ಅಂತ ಗೊತ್ತಾಗ್ಬಿಟ್ಟಿರ್ತದೆ. ಸೊ ಏನು ಬಿಲ್ಡಪ್ ಕೊಡೋಕ್ಕಾಗೋದಿಲ್ಲ. ನೀವು ತಮ್ಮನೇಲಿ ನೋಡಿರೋ ಥರ ನಾವು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ. ಮಂತ್ರಾಲಯಕ್ಕೆ ಹೋಗೋಣ ಅಂತ ನಾವು ಯಶವಂತಪುರ ರೈಲ್ವೆ ಸ್ಟೇಷನ್ಗೆ ಬಂದರೆ, ಯಶವಂತಪುರ ರೈಲ್ವೆ ಸ್ಟೇಷನ್ನ ಫುಲ್ಲು ರಿನೋವೇಷನ್ ಮಾಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ನೀವು. ಮೊದಲಿಗಿಂತ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಅನ್ಕೊತಾ ಇದ್ದೀನಿ ನಾನು. ದೊಡ್ಡದಾಗಿ ಮಾಡ್ಬೋದು ಮೋಸ್ಟ್ಲಿ. ಮುಂದೆ ಎಲ್ಲ ವೆಹಿಕಲ್ ಬರೋದಕ್ಕೆ ಹೋಗೋದಕ್ಕೆ, ಕಾರ್ಗಳು ಟ್ಯಾಕ್ಸಿಗಳು ಬರೋದಕ್ಕೆ ತುಂಬ ಚೆನ್ನಾಗಿ ರಿನೋವೇಟ್ ಮಾಡ್ತಾ ಇದ್ದಾರೆ. ನಾವೆಲ್ಲ ಹೋಗ್ತಾ ಇದ್ವಿ ಮಂತ್ರಾಲಯಕ್ಕೆ. ಬನ್ನಿ ಯಾರ್ಯಾರು ಹೋಗ್ತಾ ಇದ್ವಿ, ಹೆಂಗೆ ಹೋಗ್ತಾ ಇದ್ವಿ, ಎಷ್ಟು ಜನ ಹೋಗ್ತಾ ಇದ್ವಿ, ಇನ್ನು ಯಾರ್ಯಾರು ಬರ್ತಾರೆ ನಿಮಗೆಲ್ಲ ತೋರಿಸ್ತೀನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಷ್ಟ ಆಗಲಿಲ್ಲ ಅಂದರೆ ಯಾಕೆ ಇಷ್ಟ ಆಗಲಿಲ್ಲ ಅಂತ ಬರೀರಿ. ರೈಲ್ವೆ ಸ್ಟೇಷನ್ ಹೊರಗಡೆ ಮಾತ್ರ ರಿನೋವೇಟ್ ಮಾಡ್ತಾ ಇದ್ದಾರೆ ಅಂತ ಅನ್ಕೊಂಡಿದ್ವಿ. ಇಲ್ಲಪ್ಪ, ಒಳಗಡೆನೂ ರಿನೋವೇಟ್ ಮಾಡ್ತಾ ಇದ್ದಾರೆ. ಏನೇನು ಮಾಡ್ತಾರೋ ನೋಡಬೇಕು. ನೋಡಿ, ನಮ್ಮ ಟೀಮ್ ಅವರೆಲ್ಲ ಬಂದು ನಿಂತಿದ್ದಾರೆ. ಆಲ್ರೆಡಿ ಲಗೇಜ್ಗಳನ್ನ ಎತ್ಕೊಂಡು ಮಂತ್ರಾಲಯಕ್ಕೆ ಹೋಗೋದಕ್ಕೆ ಖುಷಿಯಾಗಿ ನಿಂತಿದ್ದಾರೆ. ಟ್ರೈನ್ ಇನ್ನೂ ಬಂದಿದೆ, ಆಲ್ರೆಡಿ ಬಂದಿದೆ ಟ್ರೈನು. ನಾವು ಹತ್ಕೊಬೇಕು. ಇನ್ನೂ ಟೈಮ್ ಇರೋದ್ರಿಂದ ವೆಯ್ಟ್ ಮಾಡ್ತಾ ಇದ್ದೀವಿ. ಹಿರಿಯ ನಾಗರಿಕರು ನೋಡಿ ಎಲ್ಲ ರೆಡಿಯಾಗಿ ನಿಂತಿದ್ದಾರೆ. ಬನ್ನಿ ಹೋಗೋಣ, ಒಳಗೋಗೋಣ, ಟ್ರೈನಲ್ಲಿ ಕೂತ್ಕೊಂಡು ಹೋಗೋಣ. ನಾವು ಸ್ಲೀಪರ್ ಕ್ಲಾಸ್ ಬುಕ್ ಮಾಡಿದ್ದೀವಿ. ಎಲ್ಲ ಖುಷಿಯಾಗಿ ಹೊರಟಿದ್ದಾರೆ. ನಾನು ಹುಡುಕ್ತಾ ಇದ್ದೀನಿ ಎಲ್ಲಿ ಹತ್ತಕ್ಕೆ ಬರುತ್ತಾ? ಹತ್ತಪ್ಪ. ನೋಡಿ, ಚಿಕ್ಕ ಮಕ್ಕಳಿಗೆ ಮೇಲೆ ಹತ್ತಕ್ಕೆ ಖುಷಿ. ನೋಡ್ದ ಹತ್ತೇ ಬಿಟ್ಟ. ಹಾಂ ನೋಡಿ, ಜರಿಕೋ ಹಂಗೆ ಜರಿಕೋ. ಇನ್ನೊಂದು ಬರುತ್ತೆ. ಆ ಬ್ಯಾಗ್ನೆಲ್ಲ ಸೈಡ್ ತಳ್ಳೋ. ನೀನು ಹತ್ತಕ್ಕಾಗುತ್ತಾ? ಏನು ಹತ್ತೋ ಮಗಳ. ಓ, ಆಲ್ರೆಡಿ ಎಕ್ಸ್ಪೀರಿಯನ್ಸ್ಡು. ನಿಮ್ಮ ತಾತ ಬಂದಾಗ ಸುಮ್ಮನೆ ಸೈಲೆಂಟ್ ಆಗಿರೋ. ಏನು ಹಾರ್ದಿಕ್ಕು ಹಿಂದೆನೇ ಬಂದ ಅಂತ ಹೇಳ್ತೀವಿ. ಅವ ನಿಮ್ಮ ತಾತ ಏನು ಮಾಡುತ್ತೆ ನೋಡೋಣ. ಎಲ್ಲೋಗಿದ್ರಿ? ಶೌಚಾಲಯ ಎಲ್ಲ ನೀಟಾಗಿದೆಯಾ? ಎಲ್ಲಿ ಹಾರ್ದಿಕ್ ಅಲ್ಲೋದು? ಅವನು ಶೌಚಾಲಯ ಕರ್ಕೊಂಬನಿ ಹೋಗಿ. ಇಲ್ಲೇವನೇ ಸುಮ್ಮನೆ ಕಳಿಸ್ಬಿಟ್ವಿ ಅಲ್ಲಿಗೆ ತಾತನ್ನ. ಇಲ್ವಾ? ಎಲ್ಲವನೇ ಹುಡುಕಿ ನೋಡೋಣ ಎಲ್ಲವನೇ ಅಂತ. ಎಲ್ಲ ಹುಡುಗರು ಮಲ್ಕೊಂಡ್ಬಿಟ್ಟವ್ರೆ. ಇಲ್ಲಿ ನೋಡ್ರೆ ಚಿಪ್ಸ್ ಪ್ಯಾಕೆಟ್ ಬೇರೆ ಅವಲ್ಲಪ್ಪ. ಬೇಡವಾ? ಎದಳ್ತು ಭಾವ. ಎದಳು ಮಗು. ಬಂದರೋ ಭಾವ ಬಂದರೋ. ಇವಾಗ ಯಾರ ಮೇಲೆ ಹೋಗ್ತೀರಾ? ಇವಾಗಲೇ ಅಲ್ಲ, ಆಮೇಲೆ ಹೋಗಿವಂತೆ. ಕೂತ್ಕೊಂಡು ಕೈ ಇದ್ದು ಮೇಲ ಇಲ್ಲ ಕೆಳಗಡೆ ಮಲ್ಕೊ. ಮೇಲಿಲ್ಲಪ್ಪ, ಇರೋದೇ ಒಂದು ಮೇಲೆ. ಎಲ್ಲಾದ್ರೂ ಓಕೆ. ದೇವಸ್ಥಾನದ ರೂಮು ಸಿಗುತ್ತಂತಲ್ಲ, ಕೇಳ್ಬೇಕಂತಲ್ಲ. ಒಂದು 2 ವಿಡಿಯೋ ನೋಡಿದೆ. ಅಲ್ಲಿ ಚೆಕಿಂಗ್ ಸೆಂಟರ್ ಇರ್ತದಂತೆ. ಹೋಗೊಂದು 4 ಗಂಟೆ ನಿಂತ್ಕೊಂಡು ಅಲ್ಲೂ ಕೊಡ್ತಾರೆ, ಆಫ್ಲೈನ್ ಕೊಡ್ತಾರೆ. ಹಾಂ, ಎರಡನೇದು ಅದು. 33, 36, 34. ರೈಲ್ ಹತ್ತಿ ಸ್ವಲ್ಪ ಹೊತ್ತಾಗಿದ್ದ ತಕ್ಷಣ ಎಲ್ರಿಗೂ ಎಲ್ಲೂ ಇಲ್ಲದೆ ಇರೋಂಥ ಹೊಟ್ಟೆ ಶುರು ಆಯಿತು. ಮನೇಲಿದ್ದರೆ ಇಷ್ಟು ಬೇಗ ಊಟ ಮಾಡ್ತಾ ಇರಲಿಲ್ಲ. ಇಲ್ಲಿ ಊಟ ಮಾಡಲೇಬೇಕು ಅನ್ನಿಸ್ತು. ಸೊ ಅದಕ್ಕೋಸ್ಕರ ಎಲ್ಲರೂ ಕೂತ್ಕೊಂಡು ಊಟ ಶುರು ಮಾಡಿದ್ವಿ. ಎಲ್ಲರೂ ಅವ್ರವ್ರ ಮನೆಯಿಂದ ಒಂದೊಂದು ಊಟಗಳನ್ನ ತಂದಿದ್ರು.
ಒಬ್ಬರು ಕಡುಬು ತಂದಿದ್ರು, ಒಬ್ಬರು ಚಪಾತಿ, ಒಬ್ಬರು ಪಲಾವ್, ಮೆಂತ್ಯ ಬಾತು, ಹೀಗೆ ಎಲ್ಲರೂ ಇತ್ತು. ಚಪಾತಿ ಕೂಡ ಇತ್ತು, ಟೊಮೆಟೊ ಗೊಜ್ಜುನು ಮಾಡ್ಕೊಂಬಂದಿದ್ರು, ಏನೇನೋ ಇತ್ತು ನೋಡಿ. ಚಪಾತಿ ತಿಂತಾ ಇದ್ದಾರೆ ಇವರು, ಪಕ್ಕದವ್ರು ಕಡುಬು ಮೆಂತ್ಯ ಬಾತ್ ತಿಂತಾ ಇದ್ದಾರೆ. ಒಬ್ಬೊಬ್ರು ಒಂದೊಂದು ಊಟಗಳನ್ನ ಎಲ್ಲನೂ ತಂದಿದ್ರು. ಸೊ ಎಲ್ಲರೂ ಊಟಗಳನ್ನ ಮಿಕ್ಸ್ ಮಾಡಿಕೊಂಡು ತಿಂತಾ ಇದ್ದೀವಿ. ನೋಡಬೇಕು ಮುಂದೆ ಇನ್ನೂ ಏನೇನು ಸಿಗುತ್ತೆ ಅಂತ. ಸದ್ಯಕ್ಕೆ ಇರೋದನ್ನು ಊಟ ಖಾಲಿ ಮಾಡ್ತಾ ಇದ್ದೀವಿ ನೋಡಿ. ಇವರು ರೈಲಿನಲ್ಲಿ ಬರುವಂಥ ಕಂಡಕ್ಟರು ಬಂದುಬಿಟ್ಟು ನಮ್ಮ ಟಿಕೆಟ್ಗಳನ್ನೆಲ್ಲ ವೀಕ್ಷಿಸ್ತಾ ಇದ್ದಾರೆ. ಯಾವ ಟಿಕೆಟಲ್ಲಿ ತಪ್ಪಿದೆಯಾ ಸರಿ ಇದೆ ಅಂತ ಹುಡುಕಿ ಯಾರಾದರೂ ಟಿಕೆಟ್ ಇಲ್ದಂಗೆ ಬಂದಿದ್ದವ್ರಿಗೆ ಫೈನ್ ಹಾಕಿ ಅವ್ರನ್ನ ಕೆಳಗಿಸುವಂಥ ಕೆಲಸ ಮಾಡ್ತಾರೆ. ನಾವು ನೋಡ್ತಾ ಇದ್ವಿ. ನಾವು ಒಬ್ಬರು ಬದಲು ಇನ್ನೊಬ್ಬರನ್ನ ಕರ್ಕೊಂಬಂದ್ಬಿಟ್ಟಿದ್ವಿ. ಆ ರೀತಿ ಕರ್ಕೊಂಬರಂಗಿಲ್ಲರಪ್ಪ, ನೆಕ್ಸ್ಟ್ ಟೈಮಿಂದ ಈ ಥರ ಬರೋಂಗಿಲ್ಲ, ಯಾರು ಟಿಕೆಟ್ ಇದೆಯೋ ಅವರೇ ಬರಬೇಕು ಅಂತ ಹೇಳ್ಬಿಟ್ಟು ನಮಗೆ ಒಂದು ಸರಿ ಬಿಟ್ಟು ಕಳಿಸಿದ್ದಾರೆ. ನೋಡ್ತಾ ಇರ್ಬೋದು ನೀವು, ಚೆಕ್ ಮಾಡ್ತಾ ಇದ್ದಾರೆ. ನಮ್ಮವರು ಎಲ್ಲ ಒಂದೇ ಕಡೆ ಇರೋದ್ರಿಂದ ಏನೂ ತೊಂದರೆ ಆಗಲಿಲ್ಲ. ಒಂದೊಂದು ಕಡೆ ಒಬ್ಬೊಬ್ರು ಇದ್ದಿದ್ರೆ ಅವ್ರನ್ನೆಲ್ಲ ಹುಡುಕಿ ಇದು ಮಾಡಬೇಕಾಗಿತ್ತು. ಸೊ ಇದಕ್ಕೋಸ್ಕರ ಏನು ಹೇಳೋದು ಅಂದರೆ, ಟಿಕೆಟ್ ಬುಕ್ ಮಾಡ್ಬೇಕಾದ್ರೆ ಎಲ್ಲ ಒಂದೇ ಸರಿಗೆ ಬುಕ್ ಮಾಡಿ, ಆದಷ್ಟು ಒಂದೇ ಕಡೆ ಬರೋಂಥ ಚಾನ್ಸಸ್ ಇರುತ್ತೆ. ಒಂದೊಂದು ದಿವಸ ಬಿಟ್ಟು ಗ್ಯಾಪ್ ಕೊಟ್ಬಿಟ್ರು ಪಕ್ಕದ ಬೋಗಿಗೆಲ್ಲ ಹೊರಟೋಗ್ಬಿಡುತ್ತೆ. ಸದ್ಯಕ್ಕೆ ಆ ಥರ ಏನೂ ಆಗಲಿಲ್ಲ ನಮಗೆ. ನಮ್ಮದೆಲ್ಲ ಒಂದೇ ಕಡೆ ಇದ್ರಿಂದ ಎಲ್ಲ ಒಂದೇ ಕಡೆ ಬಂದಿದ್ದಾರೆ. ಇಷ್ಟೆಲ್ಲ ಆಗಿ ಒಂದು ಸಣ್ಣ ಕೋಳಿ ನಿದ್ದೆ ಮಾಡೋ ಅಷ್ಟರಲ್ಲಿ ಮಂತ್ರಾಲಯ ರೈಲ್ವೆ ನಿಲ್ದಾಣ ಬಂದೇ ಬಿಡ್ತು. ನಾವೆಲ್ಲರೂ ಮಧ್ಯರಾತ್ರಿಲಿ ಇಳ್ಕೊಂಡು ಹೋಗ್ತಾ ಇದ್ದೀವಿ. ಜನಗಳಂತೂ ತುಂಬ ಜಾಸ್ತಿ ಇದ್ದರು. ನಮ್ಮ ಲಗೇಜ್ಗಳನ್ನ ನಮ್ಮ ಕೈಗಳಲ್ಲಿ ಹಿಡಿದುಕೊಂಡು ಇವಾಗ ಕ್ರಾಸ್ ಮಾಡಬೇಕು. ಸೊ ಇದ್ರ ಮೇಲಿಂದ ಹತ್ಕೊಂಡೋಗಿ ಹತ್ರ ಇಳಿಬೇಕು. ಬೆಳಗಿನ ಜಾವ ಹೋಗ್ತಾ ಇದ್ದೀವಿ. ನೀವು ಇವಾಗ ನೋಡ್ತಾ ಇರೋದು ಮಂತ್ರಾಲಯ ರೈಲ್ವೆ ನಿಲ್ದಾಣ. ಮಂತ್ರಾಲಯ ರೈಲ್ವೆ ನಿಲ್ದಾಣದಿಂದ ಹೊರಗಡೆ ಬಂದು ನಾವು ಇಲ್ಲಿ ಇರುವ ಆಟೋಗಳನ್ನು ಹುಡುಕ್ತಾ ಇದ್ದೀವಿ. ಹುಡುಕೋದೇನು ಬೇಕಿಲ್ಲ, ಎಲ್ಲ ಬಂದು ಅವರೇ ಕೇಳ್ತಾರೆ ನಮಗೆ. ಆದರೆ ನಾವು 10 ಜನ ಇದ್ದಿದ್ದರಿಂದ ನಮಗೊಂದು ಆಟೋ ಸಪ್ರೇಟಾಗೇ ಬೇಕಿತ್ತು. ಅಷ್ಟರಲ್ಲಿ ಯಾರೋ ಒಬ್ಬರು ಬಂದರು. ಇಲ್ಲಿ ಮಂತ್ರಾಲಯದ ಕರ್ಕೊಂಡೋಗಿ ಬಿಡೋದಕ್ಕೆ ರೈಲ್ವೆ ನಿಲ್ದಾಣದಿಂದ 50 ರೂಪಾಯಿ ತೊಗೊತಾರೆ. ಮತ್ತು ವಾಪಸ್ ಕರ್ಕೊಂಬರೋಕೆ 50 ರೂಪಾಯಿ. ಅಲ್ಲೆಲ್ಲ ಸುತ್ತಾಡ್ಸೋದಕ್ಕೆ 150 ರೂಪಾಯಿ. ಟೋಟಲ್ 250 ರೂಪಾಯಿ ಒಬ್ಬರಿಗೆ ಮಾತಾಡ್ಕೊಂಡ್ಬಿಟ್ರೆ ಡೈರೆಕ್ಟಾಗಿ ವೆಹಿಕಲ್ಗಳು ಸಿಗ್ತವೆ. ಸೊ ನಾವು ಹಂಗೆ 250 ರೂಪಾಯಿ ಒಬ್ಬರಂಗೆ ಮಾತಾಡಿಕೊಂಡು ಸೀದಾ ಈ ಒಂದು ಗಾಡಿಯನ್ನು ಹತ್ಕೊಂಡು ಹೋಗ್ತಾ ಇದ್ದೀವಿ. ಆರಾಮಾಗಿ ಕಂಫರ್ಟಬಲ್ ಆಗಿತ್ತು. ಮುಂದೆ ಕಾಣಿಸ್ತಾ ಇದೆಯಲ್ಲ ಬಿಳಿಯ ಗಾಡಿ, ಅದರಲ್ಲೇ ಹೋಗಿದ್ದು ನಾವು. ಆರಾಮಾಗಿ ಹೋದ್ವಿ, ಏನೂ ತೊಂದರೆ ಇಲ್ಲ. ಏನಪ್ಪ ಚಿಕ್ಕಮ್ಮನ್ರೆ, ಹೆಂಗೈತೆ ಮಂತ್ರಾಲಯ? ಚೆನ್ನಾಯ್ತಾ? ಓಡ್ತಾ ಇದೀವಿ. ರೂಮ್ದು ಇವತ್ತು ಫುಲ್ಲು ಜಾಸ್ತಿ, ಅದಕ್ಕೆ ಇವಾಗ ಇದು ಸಿಕ್ಕೈತೆ. ಲಿಫ್ಟ್ ನೀವೇ ಆಗಬೇಕು. ಬೆಚ್ಚಗೆ ಇಬ್ಬರು ಆರಾಮಾಗಿ ಸೇಫಾಗಿ ಕೂತಿದ್ರು ಗಂಡ್ಮಕ್ಳು. ಎಲ್ಲರೂ ಲಗೇಜ್ ಎತ್ಕೊಂಡು ಇವಾಗ 2nd ಫ್ಲೋರ್. ಕಮ್ಮಿ ಸ್ನೇಹಿತರೆ, ಮಧ್ಯರಾತ್ರಿಯಿಂದ ಬೆಳಗ್ಗೆವರೆಗೂ ನಿದ್ದೆ ಮಾಡಿ ನಾವುಗಳೆಲ್ಲ ರೆಡಿಯಾಗಿ ದೇವರ ದರ್ಶನಕ್ಕೆ ಅಂತ ಓಡ್ತಾ ಇದ್ದೀವಿ. ನೋಡ್ತಾ ಇರಬಹುದು ನೀವು, ಮಂತ್ರಾಲಯದ ಮುಖ್ಯ ದಾರಿಯಲ್ಲಿ ಓಡಾಡ್ತಾ ಇದ್ದೀವಿ. ನೋಡಿ, ಹುಡುಗರು ಆಗಲೇ ಪಂಚಗಳನ್ನ ಉಟ್ಕೊಂಡು ರೆಡಿಯಾಗಿದ್ದಾರೆ. ಮಗು ರೆಡಿಯಾಗಿ ಡ್ರೆಸ್ಸು ನಮ್ಮ ರೆಡಿಯಾಗಿದ್ದಾರೆ. ಈಗ ಹೋಗ್ತಾ ಇದ್ದೀವಿ ದರ್ಶನಕ್ಕೆ. ಸ್ವಲ್ಪ ಜನ ಕಾಫಿ ಕುಡಿಯೋಣ ಅಂದರು, ಆದರೆ ಬೇಡ, ನಾವು ಕುಡಿಯೋ ದಿನ ಅಂದ್ಬಿಟ್ಟು ಎಲ್ಲ ಕೆಲವರು ಕೊನೆಗೆ ಏನು ತಿನ್ನದೆ ಏನು ಕುಡಿಯೋದೇ ದೇವರ ದರ್ಶನಕ್ಕೆ ಹೊರಟಿದ್ದೀವಿ. ಬನ್ನಿ ನೋಡೋಣ. ರೋಡಲ್ಲಿ ಸಿಗ್ತಾರೆ, ನಾಮ ಹಾಕ್ತೀವಿ ಬನ್ನಿ ಅಂತ. ಪಾಪ ಅವ್ರದ್ದು ಬಿಸ್ನೆಸ್ಸು. ನೆಕ್ಸ್ಟ್ ಟೈಮ್ ಒಂದು 10 ರೂಪಾಯಿ ಕೊಟ್ಟು ಹಾಕ್ಕೊಳ್ಳಿ, ಏನೂ ತಪ್ಪಿಲ್ಲ. ಈಗ ರಾಘವೇಂದ್ರ ಸ್ವಾಮಿಯವರ ಸನ್ನಿಧಾನದಲ್ಲಿದ್ದೀವಿ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಸನ್ನಿಧಿಗೆ ಹೋಗ್ತೀವಿ. ನೋಡ್ತಾ ಇರ್ಬೋದು ನೀವು, ರಾಘವೇಂದ್ರ ಸ್ವಾಮಿಯವರ ಮಠ ಏನಿದೆ, ಮಠದ ಎಂಟ್ರೆನ್ಸಲ್ಲಿದ್ದೀವಿ. ಸುತ್ತಮುತ್ತಲು ನೋಡ್ತಾ ಇದ್ರೆ ಎಂಥ ವೈಭೋಗ ಕಾಣಿಸ್ತಾ ಇದೆ ಅಂದರೆ ತುಂಬ ಚೆನ್ನಾಗಿದೆ. ನೋಡೋದಕ್ಕೆ 2 ಕಣ್ಣು ಸಾಲದು, ಅಷ್ಟೇ ಜನಗಳು ಭಕ್ತಾದಿಗಳೆಲ್ಲ ಬಂದಿದ್ದಾರೆ. ರಾತ್ರಿ ಹೊತ್ತೆಲ್ಲ ಇದೇ ಹಾಲಲ್ಲಿ ಮಲ್ಕೊಂಡಿರ್ತಾರೆ ಅಂತ. ಯಾರು ರೂಮ್ ಸಿಗೋಲ್ಲ ಅವರೆಲ್ಲ ಬಂದ್ಬಿಟ್ಟು ಇಲ್ಲೇ ಮಲ್ಕೊಳ್ಳೋಂಥ
ವ್ಯವಸ್ಥೆ ಕೂಡ ಮಾಡಿಕೊಡ್ತಾರೆ. 50 ರೂಪಾಯಿ ಕೊಟ್ಟರೆ ಚಾಪೆ ಕೊಡ್ತಾರಂತೆ. ಆ ಚಾಪೆಲಿ ಮಲಗಬೇಕು. ನಾವು ಬಂದಿದ್ದು ಸ್ವಲ್ಪ ರಶ್ ಇತ್ತು. ಕಂಡು ಕೇಳರಿಯದಷ್ಟು ಜನ ಇದ್ದರು. ಅದಕ್ಕೋಸ್ಕರ ಕ್ಯೂ ಹೋಗ್ತಾ ಇದ್ದೀವಿ. ನೋಡ್ಬೋದು ನೀವು, ಈ ರೀತಿ ಕ್ಯೂಲಿ ಹೋಗ್ಬಿಟ್ಟು ದರ್ಶನ ಮಾಡಬೇಕು. ಸೊ ಇವಾಗ ದರ್ಶನ ಆಗಿದೆ, ಹೊರಗಡೆ ವಿಡಿಯೋ ಮಾಡೋಕ್ಕಾಗಲ್ಲ. ದರ್ಶನ ಮುಗಿಸ್ಕೊಂಡು ನಾನು ನಮ್ಮ ಮಗು ಹೊರಗಡೆ ಬಂದ್ವಿ. ನಮ್ಮ ಮಗುಗೆ ಏನಾಗ್ಬಿಡ್ತು ಅಂದರೆ, ನಮ್ಮ ಜೊತೆ ಬಂದಿದ್ದವ್ರು ಏನೋ ಸ್ಪೆಷಲ್ ಟಿಕೆಟ್ ತೊಗೊಂಡ್ರು, ಅದ್ರಲ್ಲಿ 5 ಜನ ಹೊರಟೋದ್ರು. ನಾವು ನಾರ್ಮಲ್ ದರ್ಶನ ಮಾಡ್ಕೊಂಬಂದ್ವಿ. ಅಷ್ಟರಲ್ಲಿ ನಮ್ಮ ಮಗು ದರ್ಶನ ಮಾಡ್ಕೊಂಬಂದು ಇಲ್ಲಿ ಬಂದು ಕಾಯ್ತಾ ಇತ್ತು. ಅದಕ್ಕೆ ನಾವು ಹೇಳ್ತಾ ಇದ್ವಿ ಮಗುಗೆ, ಮಗು ಶ್ರೇಷ್ಠ ಭಕ್ತರನ್ನು ದೇವರು ಜಾಸ್ತಿ ಹೊತ್ತು ಒಳಗಡೆ ಇಟ್ಕೊಂಡಿದ್ದ, ನಿಮ್ಮಂಥ ಭಕ್ತರನ್ನು ಬೇಗ ಕಳಿಸ್ಬಿಟ್ಟ ಅಂತ. ನಾವು ದರ್ಶನವನ್ನು ಮುಗಿಸ್ಕೊಂಡು ಇವಾಗ ಹೊರಗಡೆ ಬಂದಿದ್ದೀವಿ. ಇಲ್ಲಿ ಫೋಟೋ ತೆಗೆಸ್ಕೊಳೋದು ಅದು ಇದು ಮಾಡ್ಬೋದು. ಈಗಾಗಲೇ ಬಿಸಿಲಿತ್ತು, ಆದರೂ ಪರವಾಗಿಲ್ಲ, ಸ್ವಲ್ಪ ಬಿಸಿಲು ಕಮ್ಮಿನೇ ಇದೆ, ಮ್ಯಾನೇಜ್ ಮಾಡಬಹುದು. ನೋಡ್ತಾ ಇರ್ಬೋದು ನೀವು ಹೆಂಗೆ ಕಾಣಿಸ್ತಾ ಇದೆ ಅಂತ. ಮತ್ತೆ ರಾತ್ರಿ ಇನ್ನೊಂದ್ಸರಿ ಬರ್ತೀವಿ. ಸೊ ಇವಾಗ ನಾವು ಮಾಮಿ ಮೆಸ್ ಅಂತ ಇದೆ, ಮಾಮಿ ಮೆಸ್ಸಲ್ಲಿ ಊಟ ಮಾಡೋಣ ಅಂತ, ಟಿಫನ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಮಾಮಿ ಮೆಸ್ಗೆ ಹೋಗ್ತಾ ಇದ್ದೀವಿ. ಯಾವುದೋ ಸಂದಿಲಿದೆ, ಬಟ್ ಚೆನ್ನಾಗಿದೆ ಅಂತ ಯೂಟ್ಯೂಬರೆಲ್ಲ ರಿವ್ಯೂಸ್ ಇದ್ದಿದ್ದರಿಂದ ಮಾಮಿ ಮೆಸ್ ನೋಡೋಣ ಅಂತ ಹೋಗ್ತಾ ಇದ್ವಿ. ನೋಡೋಣ ಬನ್ನಿ ಹೆಂಗಿರುತ್ತೆ ಮಾಮಿ ಮೆಸ್. ಏನು 12 ಗಂಟೆ ಆಯ್ತಾ ಬಂತು, ಕ್ಲೋಸ್ ಆಗ್ಬಿಡ್ತದೆ ಗೊತ್ತಿಲ್ಲ. ಹೋಗ್ಲಿ, ಸಂಜೆ ಎಷ್ಟೋಗಿರುತ್ತೆ ಕೇಳಿ, ಸಂಜೆ ಎಷ್ಟೋಗಿರುತ್ತೆ ಕೇಳಪ್ಪ. ಕ್ಲೋಸ್ ಆಗಿದೆ. ನಾನು ಅಂದ್ಕೊಂಡೆ ಕ್ಲೋಸ್ ಆಗಿರುತ್ತೆ ಅಂತ, ಹಂಗೆ ಆಯಿತು. ಎಲ್ಲ ಹೊಟ್ಟೆ ಹಸ್ಕೊಂಬಿಟ್ಟು ಸುಸ್ತಾಗ್ಬಿಟ್ಟು ನೋಡಿ. ಮಾಮಿ ಮೆಸ್ ಬೇಕಾ ನಿಮಗೆ ಸಾಯಂಕಾಲ? ಯಾವಾಗಲೂ ಬಿಸಿಲೇ ಇರುತ್ತೆ ಇಲ್ಲಿ, ಏನು ಮಾಡೋಕ್ಕ. ಚೇರ್ ತಗೊಂಡು ಬಾಬಾ, ಇಲ್ಲಿ ಚೇರ್ ತಗೋ. ಅಲ್ಲಿದೆಯಲ್ಲ, ಅಲ್ಲಿದೆಯಲ್ಲ, ಕಾಣಿಸ್ತಾ ಇಲ್ವಾ? ಏನದು? ಮಡ್ಲಕ್ಕಿ ತಿನ್ನಪ್ಪ ಗುಂಡ, ಚೆನ್ನಾಗಿ ತಿನ್ನು ಆರಾಮಾಗಿ. ಇವಾಗ ಮಂತ್ರಾಲಯದಲ್ಲಿ ತಿಂಡಿ ಮುಗಿಸ್ಕೊಂಡು ಈ ಮಂಚಾಲಯ ಹತ್ರ ಬಂದಿದ್ದೀವಿ. ಇಲ್ಲಿಗೆ ಬಂದರೆ ಇಲ್ಲಿ ಹೆವಿ ಬಿಸಿಲು, ಜನಗಳು ಜಾಸ್ತಿ ಇವತ್ತು. ಸೊ ಇಲ್ಲಿನ ದೇವಸ್ಥಾನ ನೋಡಿಕೊಂಡು ಇಲ್ಲಿ ಊಟ ಮಾಡಿಕೊಂಡು, ಇಲ್ಲಿ ನದಿ ಇದೆ. ನದಿಲಿ ಮೊದಲು ತೆಪ್ಪ ಇರ್ತಿತ್ತು, ಇವಾಗಲೂ ತೆಪ್ಪ ಇರುತ್ತೆ. ಬಟ್ ಅದರಿಂದ ನೀರು ತುಂಬ ಜಾಸ್ತಿ ಇರೋದ್ರಿಂದ ತೆಪ್ಪ ಇರಲಿಲ್ಲ ಈ ಸರಿ. ನಾವಿಲ್ಲಿಗೆ ಬಂದಿದ್ದೀವಿ, ಇಲ್ಲಿ ಊಟ ಮಾಡ್ತೀವಿ. ಊಟ ಮಾಡಿಬಿಟ್ಟು ಮುಂದಿನ ಜಾಗಕ್ಕೆ ಹೊಡ್ತೀವಿ, ಪಂಚಮುಖಿ ಆಂಜನೇಯನ ನೋಡೋಕೆ ಹೊಡ್ತೀವಿ. ಸೊ ಬನ್ನಿ ನೋಡೋಣ ಇಲ್ಲಿ ಯಾವ ರೀತಿ ರಶ್ ಇತ್ತು ಅಂತ. ನಾವು ಬಂದಾಗಂತೂ ತುಂಬ ರಶ್ ಇತ್ತು. ಊಟ ಮಾತ್ರ ಇಲ್ಲಿ ಸಖತ್ತಾಗಿರುತ್ತೆ. ಯಾವಾಗಲೇ ಬಂದರೂ ಊಟ ಮಾತ್ರ ಮಿಸ್ ಮಾಡೋದೇ ಇಲ್ಲ. ಸ್ನೇಹಿತರೆ, ಬಂದು ಊಟ ಮಾಡೋಣ ಅಂತ ನೋಡಿದ್ರೆ ಇಲ್ಲಿ ಜನ ಸಾಗರ. ಆದರೂ ನಾವು ಕ್ಯೂಲ್ಲಿ ನಿಂತ್ಕೊಂಡ್ವಿ. ಮೊದಲೇ ಊಟ ಮಾಡ್ಕೊಂಡು ಆಮೇಲೆ ದರ್ಶನ ಮಾಡೋಣ ಅಂತ ಅಂದ್ಕೊಂಡ್ವಿ. ಏನಕ್ಕೆ ಅಂದರೆ ಬಿಸಿಲಲ್ಲಿ ಬಂದಿರ್ತೀವಿ, ಸ್ವಲ್ಪ ಸುಸ್ತು ಆಗಿರುತ್ತೆ. ಸೊ ಇಲ್ಲಿ ಊಟ ಮಾಡಿಬಿಟ್ಟು ಮುಂದಕ್ಕೆ ಹೋಗೋಣ ಅಂತ ನಾವು ಎಲ್ಲ ಕ್ಯೂಲ್ಲಿ ನಿಂತಿದ್ದೀವಿ. ಆಲ್ರೆಡಿ ಜನಗಳೆಲ್ಲ ಊಟ ಮಾಡ್ತಾ ಇದ್ದಾರೆ, ನೀವು ನೋಡ್ಬೋದು. ಸೊ ನಾವು ಕ್ಯೂ ಇದ್ದರೆ ಇರಲಿ, ಮೂವ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ಆದ್ರ ಮೇಲೆ ಸಿಗುತ್ತೆ ಊಟ ಅಂತ ಹೇಳಿದ್ವಿ. ಇಲ್ಲಿನ ಊಟ ಅಂತೂ ತುಂಬ ಬೊಂಬಾಟು. ಹೆಂಗೋ ಕೊನೆಗೆ ನಮ್ಮದು ಊಟ ಆಯಿತು. ಊಟ ಮುಗಿಸ್ಕೊಂಡು ಕೆಳಗಡೆ ಇಳಿದ್ರೆ ತುಂಗಭದ್ರಾ ನದಿ ತುಂಬಿ ಹರಿತಾ ಇದೆ. ಈ ನದಿ ಇಷ್ಟು ತುಂಬಿರೋದನ್ನ ಇವತ್ತೇ ನೋಡ್ತಾ ಇರೋದು ನಾವು. ಬೇಜಾನ್ ಸರಿ ತುಂಬಿದೆ, ಬಟ್ ನಾವು ಯಾವಾಗಲೂ ತುಂಬಿದ್ದಾಗ ಬರ್ತಿರ್ಲಿಲ್ಲ. ಸ್ವಲ್ಪ ನೀರಿದ್ದಾಗ ಬರ್ತಿದ್ವಿ. ಆವಾಗ ತೆಪ್ಪ ಎಲ್ಲ ಇರ್ತಾಯಿತ್ತು. ಇವತ್ತು ತೆಪ್ಪನೂ ಇಲ್ಲ, ಏನೂ ಇಲ್ಲ, ದಡದವರೆಗೂ ನೀರು. ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಹಂಗೆ ಅಲ್ಲಿ ದರ್ಶನ ಎಲ್ಲ ಮಾಡಿಕೊಂಡು ನಾವು ಸ್ವಲ್ಪ ಹೊತ್ತು ಹಂಗೆ ನದಿ ದಡದಲ್ಲಿ ನಿಂತ್ಕೊಂಡಿದ್ವಿ. ಆ ತಣ್ಣನೆ ಗಾಳಿ ಬೀಸ್ತಾ ಇರುತ್ತೆ, ಮೇಲ್ಗಡೆ ಬಿಸಿಲು, ನೆರಳಲ್ಲಿ ಬಂದರೆ ತಣ್ಣಗಿರುತ್ತೆ. ನಾವು ಅಲ್ಲಿಂದ ಸೀದಾ ಪಂಚಮುಖಿ ಆಂಜನೇಯ ಸ್ವಾಮಿ ನೋಡೋಣ ಅಂತ ಬಂದರೆ ಇಲ್ಲೂ ಕೂಡ ಸ್ವಲ್ಪ ರಶ್ ಇತ್ತು. ಮೇಲವರೆಗೂ ಹತ್ಕೊಂಡೋಗಿ ಪಂಚಮುಖಿ ಆಂಜನೇಯ ಸ್ವಾಮಿನ ದರ್ಶನ ಮಾಡಿದ್ವಿ. ಮೇಲ್ಗಡೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ನಿಮಗೆಲ್ಲ ಗೊತ್ತಿರೋಂಗೆ ದೇವಸ್ಥಾನಗಳಲ್ಲಿ ವಿಡಿಯೋ ಮಾಡೋದಕ್ಕೆ ಬಿಡಲ್ಲ. ಅಲ್ಲಿಂದ ಸೀದಾ ಮೇಲಕ್ಕೆ ಹೋಗಿ ಎಲ್ಲ ದರ್ಶನ ಮಾಡಿಕೊಂಡು ಕೆಳಗಡೆ ಬಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ಳೋಣ ಅಂತ ಜಾಗ ಹುಡುಕ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ನೀವು, ಬಿಸಿಲು ತುಂಬ ಇದೆ. ಆದರೂ ನಾವು ಎಲ್ಲರೂ ಮೇಲೆ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಬಂದ್ವಿ. ಇಲ್ಲಿ ತುಂಬ ಬಿಸಿಲಿರೋದ್ರಿಂದ ಸೋಡಾ, ಕೂಲ್ ಡ್ರಿಂಕ್ಸು ಕುಡಿಯೋರ ಸಂಖ್ಯೆ ಜಾಸ್ತಿ. ಇಲ್ಲಿ ಇನ್ನೊಂದು ಏನಪ್ಪ ತುಂಬ ಫೇಮಸ್ಸು ಅಂದರೆ ಬದನೆಕಾಯಿ ಬಜ್ಜಿ. ಬದನೆಕಾಯಿ ಬಜ್ಜಿ ಇಲ್ಲಿ ಸಖತ್ ಫೇಮಸ್ಸು. ಸೊ ನಾವು ಒಂದು ರೌಂಡ್ ಬದನೆಕಾಯಿ ಬಜ್ಜಿ ತಿನ್ನೋಣ ಅಂದ್ಬಿಟ್ಟು ಬಂದ್ವಿ.
ಇಲ್ಲಿ ಬೇಜಾನ್ ಹೋಟ್ಲುಗಳು ಇರ್ತವೆ, ಎಲ್ಲಿ ಬೇಕಾದ್ರೂ ಹೋಗಿ ತಿನ್ಬೋದು. ನಾವು ಅದರಲ್ಲಿ ಯಾವುದೋ ಒಂದು ಹೋಟ್ಲಿಗೆ ಹೋಗ್ಬಿಟ್ಟು ಬದನೆಕಾಯಿ ಬಜ್ಜಿನ ಆರ್ಡ್ರ್ ಮಾಡಿದ್ವಿ. ನೋಡಿ ಬದನೆಕಾಯಿ ಬಜ್ಜಿ ಬಂತು, ಇದನ್ನು ತಿನ್ನೋಣ ಅಂತ ಅಂದ್ಕೊಂಡ್ವಿ. ನಮ್ಮ ಕಡೆ ಕ್ಯಾಪ್ಸಿಕಮ್ ಮಾಡ್ತಾರಲ್ಲ ಸೇಮ್ ಹಂಗೆ ಬದನೆಕಾಯಿ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ನಾವು ತೊಗೊಂಡ್ವಿ ಒಂದು ಪ್ಲೇಟು, ಎಲ್ಲರಿಗೂ ಕೊಟ್ಟು ನಾವು ತಿಂತಾ ನೋಡಿ ಹೆಂಗಿರುತ್ತೆ ಅಂತ. ನೀವು ಹೋದರೆ ಇಲ್ಲಿ ಬದನೆಕಾಯಿ ಬಜ್ಜಿ ತಿನ್ನೋದನ್ನು ಮಾತ್ರ ಮರಿಬೇಡಿ. ಏನಕ್ಕೆ ಅಂದರೆ ನೀವು ಬೆಂಗಳೂರಲ್ಲಿ ಬಂದರೆ ಬದನೆಕಾಯಿ ಬಜ್ಜಿ ಎಲ್ಲಿ ಸಿಗೋದು ನನಗೆ ಗೊತ್ತಿರೋ ಪ್ರಕಾರ. ಬದನೆಕಾಯಿ ಬಜ್ಜಿ ಪ್ಲಸ್ ಸೋಡಾ ಸೂಪರಾಗಿರುತ್ತೆ ಕಾಂಬಿನೇಷನ್ನು. ತಗೊಳ್ಳಿ, ತಿನ್ಕೊಳ್ಳಿ, ಆರಾಮಾಗಿ ಓಡಾಡ್ಕೊಳ್ಳಿ. ಸೋಡಾ ಅಂತೂ ಎಷ್ಟು ಕುಡಿದ್ರು ಸಮಾಧಾನ ಆಗೋಲ್ಲ ಇಲ್ಲಿರೋ ಬಿಸಿಲಿಗೆ. ಕಾಫಿ ಟೀ ಕುಡಿಯೋದು ಸ್ವಲ್ಪ ಕಷ್ಟ, ಸೋಡಾ ಗಿಡ ಕುಡ್ಕೊಬೋದು. ಬದನೆಕಾಯಿ ಬಜ್ಜಿ ಸೋಡಾ ಒಳ್ಳೆ ಕಾಂಬಿನೇಷನ್ನು. ನೀವು ನೋಡ್ತಾ ಇರ್ಬೋದು ಬದನೆಕಾಯಿ ಬಜ್ಜಿ ಹೆಂಗೆ ಕಾಣಿಸ್ತಾ ಇದೆ ಅಂತ. ಸೇಮ್ ಕ್ಯಾಪ್ಸಿಕಮ್ ಬಜ್ಜಿ ಮಾಡಿದ್ರಲ್ಲ ಅದೇ ಥರನೇ ಮಾಡ್ತಾರೆ, ಬಟ್ ಇಲ್ಲಿ ಕ್ಯಾಪ್ಸಿಕಮ್ ಇರೋಲ್ಲ. ಬದನೆಕಾಯಿ ಜಾಸ್ತಿ ಫೇಮಸ್ಸು. ನೋಡ್ತಾ ಇದ್ದೀರಲ್ವಾ ಬದನೆಕಾಯಿನ, ನೀವು ಹೋದರೆ ಅದು ತಿನ್ನೋದನ್ನು ಮಾತ್ರ ಮರಿಲೇಬೇಡಿ. ಅದರಲ್ಲೂ ಪಂಚಮುಖಿ ನಾವೆಲ್ಲ ದರ್ಶನ ಮಾಡಿಕೊಂಡು ರೂಮಲ್ಲಿ ಹೋಗಿ ಸ್ವಲ್ಪ ರೆಸ್ಟ್ ತೊಗೊಂಡು ರಾತ್ರಿ ಇನ್ನೊಂದು ಸರಿ ದರ್ಶನ ಮಾಡೋಣ ಅಂತ ಬಂದ್ವಿ. ರಾತ್ರಿ ತುಂಬ ಲೈಟಿಂಗ್ಸು ಎಲ್ಲ ಚೆನ್ನಾಗಿರುತ್ತೆ. ನಮ್ಮ ಮಗು ಏನೋ ಒಂದು ಶಾಪಿಂಗ್ ಕೂಡ ಮಾಡಿಬಿಟ್ಟಿದೆ. ಮುದ್ದೆ ಮಾಡೋದಕ್ಕೆ ಅಂತ ಇದನ್ನು ತೊಗೊಂಡಿದ್ದಾರೆ, ರಾಗಿ ಮುದ್ದೆ ಮಾಡೋದಕ್ಕೆ ಅಂತ. ನೋಡೋಣ ಇದರಲ್ಲಿ ಯಾವ ರೀತಿ ರಾಗಿ ಮುದ್ದೆ ಮಾಡ್ತಾರೆ ಅಂತ. ಇವರು ಒಂದೇನೋ ಇಟ್ಕೊಂಡಿದ್ದಾರೆ, ಎಲ್ಲರೂ ಒಂದೇನೋ ಇಟ್ಕೊಂಡು ಇವಾಗ ಇಲ್ಲಿ ದರ್ಶನ ಮಾಡ್ಕೊಂಡು ಊಟಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ಎಲ್ಲ ಮುಗಿಸ್ಕೊಂಡು ಕೊನೆಗೆ ಇದು ಮಾಡ್ರೆ ಏನು ಅನಿಸ್ತಾ ಇದೆ ಊಟ? ಸಾಕಾಗೈತೆ ನೋಡಿ. ಶ್ರೇಷ್ಠ ಅಂದ್ರೆ ಭಕ್ತರುಗಳೆಲ್ಲ ಲೈನಲ್ಲಿ ಹೋಗ್ತಾ ಇದ್ದಾರೆ. ಓಹೋ, ಇವರು ಅಪ್ರತಿಮ ಭಕ್ತರು. ಹಾಂ ನೋಡಿ, ಯಜಮಾನ್ರು ಸುಸ್ತಾಗವ್ರು ಇವತ್ತು. ಬನ್ನಿ, ಮುಂದಿನ ತೀರ್ಥಕ್ಷೇತ್ರ ಯಾರು ಇಲ್ಲೇ ಅವರು ಎಲ್ಲರೂ ಬನ್ನಿ. ಮುಂದಿನ ಧರ್ಮಕ್ಷೇತ್ರ ಯಾವುದು? ರಾಯರ ಸನ್ನಿಧಿಲಿ ಹಸಿವಂತ ಬಂದವ್ರಿಗೆ ಅನ್ನ ಯಾವತ್ತೂ ಇಲ್ಲ ಅಂತ ಹೇಳಲ್ಲ. ನೀವು ನೋಡಿರ್ಬೋದು ಕರ್ನಾಟಕದಲ್ಲೂ ಅಷ್ಟೇ ಎಷ್ಟೊಂದು ದೇವಸ್ಥಾನಗಳು ಊಟ ಹಾಕೋ ಥರ ರಾಯರ ಸನ್ನಿಧಿಲಿ ಕೂಡ ಊಟದ ವ್ಯವಸ್ಥೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಊಟಕ್ಕೆ ಅಂತ ನಾವು ಬಂದ್ವಿ. ಆಲ್ರೆಡಿ ಎಷ್ಟೊಂದು ಜನ ಊಟ ಮಾಡ್ತಾ ಇದ್ದಾರೆ. ಇದನ್ನು ಊಟ ಅನ್ನಬಾರ್ದು, ಪ್ರಸಾದ ಅನ್ನಬೇಕು. ಸೊ ಬರಬೇಕು, ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಸ್ಕೊಬೋದು. ತಿರ್ಗಾ ಮತ್ತೆ ಬೇಕು ಅಂದರೆ ಮತ್ತೆ ಬಂದು ಹಾಕ್ಸ್ಕೊಬೋದು. ಬಫೆ ಸಿಸ್ಟಮ್ ಮಾಡೋದ್ರಿಂದ ತುಂಬ ಒಳ್ಳೆಯದಾಯಿತು. ನಿಧಾನಕ್ಕೆ ಊಟ ಮಾಡ್ಬೋದು, ಬೇಗ ಊಟ ಮಾಡ್ಬೋದು. ತುಂಬ ಚೆನ್ನಾಗಿ ಊಟದ ವ್ಯವಸ್ಥೆನೂ ಮಾಡಿದೆ, ತುಂಬ ನೀಟಾಗಿದೆ. ಪ್ಲೇಟ್ಗಳು ಅಷ್ಟೇ ನೀಟಾಗಿತ್ತು. ನೋಡಿ ಎಲ್ಲರೂ ಬಂದು ಊಟ ಮಾಡ್ತಾ ಇದ್ದಾರೆ. ತುಂಬ ಬಿಸಿ ಆದಂಥ ಊಟ, ಏನೋ ಸ್ವಲ್ಪ ತಣ್ಣಗಿರೋದು ಆ ಥರದ್ದೇನು ಕೊಡಲಿಲ್ಲ. ಒಳ್ಳೆ ಊಟ ಇತ್ತು. ಅನ್ನ, ಸಾರು, ರಸ, ಮಜ್ಜಿಗೆ ಎಲ್ಲ ಇತ್ತು. ಹೊಟ್ಟೆ ತುಂಬ ಹಾಕ್ತಾರೆ. 2 ಸರಿ ಇಲ್ಲ 3 ಸರಿ ಬೇಕಾದ್ರೂ ಕೇಳಿ ಹಾಕ್ಸ್ಕೊಬೋದು. ನಾವು ಹೊಟ್ಟೆ ತುಂಬ ಊಟ ಮಾಡಿಕೊಂಡು ನೋಡಿ ನೋಡ್ತಾ ಇರ್ಬೋದು ಇಲ್ಲಿಗೆ ಎಷ್ಟೊಂದು ಜನಕ್ಕೆ ಊಟ ಹಾಕ್ತಾರೆ. ಅಲ್ಲೇರು ಊಟ ಎಲ್ಲ ಮುಗಿಸ್ಕೊಂಡು ನಾವು ಸ್ವಲ್ಪ ಹೊತ್ತು ರೂಮಲ್ಲಿ ವಿಶ್ರಾಂತಿ ಪಡೆದು ನಂತರ ನಮ್ಮ ಟ್ರೈನ್ ಇದ್ದ ಸಮಯಕ್ಕೆ ಕರೆಕ್ಟಾಗಿ ನಾವು ರೈಲ್ವೆ ಸ್ಟೇಷನ್ಗೆ ಬಂದ್ವಿ. ರೈಲು 1 ಅವರ್ ಲೇಟಾಗಿತ್ತು. ಸೊ ಇವಾಗ ರೈಲ್ವೆ ಸ್ಟೇಷನಲ್ಲಿ ಕಾಲ ಕಳೀತಾ ಇದ್ವಿ. ನಮ್ಮ ಮಗು ಏನೋ 1-2 ಮಾತಾಡೋದಂತೆ, ಎಲ್ಲರೂ ದಯವಿಟ್ಟು ಕೇಳಿಸ್ಕೊಂಬಿಡಿ. ಮಗು ಹೇಳಿ, ಹೇಗಿತ್ತು ಟ್ರಿಪ್ಪು? ಚೆನ್ನಾಗಿತ್ತು, ಜಾಸ್ತಿ ಜನ ಇದ್ರು, ಬಟ್ ಚೆನ್ನಾಗಿತ್ತಾ? ಇನ್ನೊಂದ್ಸರಿ ಹೋಗ್ಬೇಕು ಅನ್ಸುತ್ತಾ? ಇಲ್ಲೇ ಬಿಟ್ಟೋಗ್ಬಿಡ್ತೀವಿ, ಇಲ್ಲೇ ಸಮೋಸ ಮಾಡ್ಕೊಂಡು ಇದ್ಬಿಡಿ. ನೆಕ್ಸ್ಟ್ ಧರ್ಮಸ್ಥಳಕ್ಕೆ ಹೋಗೋಣ. ಸರಿ, ಬೈ. ಹೆಂಗಿತ್ತು? ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಆಮೇಲೆ ಕಮೆಂಟ್ ಮಾಡಿ ಹೆಂಗಿತ್ತು ಅಂತ. ಬಾಯ್ ಬಾಯ್. ನಿಮ್ಮ ಫ್ರೆಂಡ್ ಮಿಸ್ ಆಗಿರೋದು ಎಮರ್ಜೆನ್ಸಿ ಅಂತ ಬಂದಿಲ್ಲ. ಶ್ರೀಧರ ಮಂಜು ಹೇಳಿ, ಯಾಕೆ ಬಂದಿಲ್ಲ? ಅವರು ಕಾರಣಾಂತರಗಳಿಂದ ಸ್ವಲ್ಪ ವರ್ಕಲ್ಲಿ ಬ್ಯುಸಿ ಆಗ್ಬಿಟ್ಟು ಬಂದಿಲ್ಲ. ಆದ್ದರಿಂದ 2 ಸ್ಥಾನವನ್ನು ನಾವೇ ತುಂಬುತ್ತಿದ್ದೇವೆ. ಅಮ್ಮ ಹೆಂಗಿತ್ತು ಅಮ್ಮ ಟ್ರಿಪ್? ತುಂಬಾ ಚೆನ್ನಾಗಿತ್ತಪ್ಪ. ಇನ್ನೊಂದ್ಸತಿ ಹೋಗ್ಬೇಕಾ? ಹೋಗ್ತಾನೆ ಇರ್ತೀವಿ. ಸರಿ ಆಯ್ತು. ಅಮ್ಮಮ್ಮ ನಿಂಗೆ ಹೆಂಗಿತ್ತು? ಇಷ್ಟ ಆಯ್ತಾ? ಇಷ್ಟ ಆಯ್ತು. ನೈಟು ವಾಪಸ್ ರಿಟರ್ನ್ ಹೋಗ್ಬೇಕಾದ್ರೆ ಬೆಂಗಳೂರು ಟ್ರೈನ್ ಸ್ವಲ್ಪ ಲೇಟು. ಟೈಮಿಂಗ್ ನಿಮ್ದಣ್ಣ ಇಷ್ಟ ಆಯ್ತಾ?
ತುಂಬಾ ಇಷ್ಟ ಆಯಿತು. ಕರ್ಕೊಂಡೋಗಿರುವಂಥ ಎಲ್ಲರಿಗೂ ನನ್ನ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳು. ಅಣ್ಣ ನಿಮ್ಗೆ ಇಷ್ಟ ಆಯ್ತಾ ಅಣ್ಣ? ಸೂಪರ್ ಆಗಿತ್ತು. ಜನ ಜಾಸ್ತಿ ಇದ್ರೆ ಕಡಿಮೆನಾ? ಜನ ಹೆವಿ, ಫುಲ್ ರಶ್. ಸರಿ ಆಯ್ತಣ್ಣ, ಬಾಯ್. ಎಲ್ಲರೂ ನೋಡ್ರಪ್ಪ ಮಂತ್ರ ಟ್ರಿಪ್ ಮುಗಿಸ್ಬಿಟ್ಟು ಎಲ್ಲ ಆರಾಮಾಗಿ ಕೂತ್ಕೊಂಡ್ಬಿಟ್ಟವ್ರೆ. ರಿಷಿ ಹೆಂಗಿದ್ದು ಟ್ರಿಪ್ಪು? ಸೂಪರಾ? ಅವ್ನು ನೋಡಲ್ಲಿ ಅಯ್ಯ ಹೆಂಗಿದ್ದು ಟ್ರಿಪ್ಪು ಮಂತ್ರಾಲಯದು? ಏನು ತೊಂದರೆ ಇಲ್ವಾ? ಹೊಸ ಕ್ಯಾಂಡಿಡೇಟು. ಏನ್ ತಾತ ಹೆಂಗಿತ್ತು ಟ್ರಿಪ್ಪು? ಹೆಂಗಿತ್ತು? ಜನ ಹೆಂಗೆ? ಜನ ಜಾಸ್ತಿ ಇದ್ರೆ ಕಡಿಮೆನಾ? ಜೋರಾಗಿ ಮಾತಾಡು. ಹೆಂಗಿತ್ತು? ನಿಮ್ದು ಆಯ್ತಲ್ವಾ? ಹೆಂಗಿತ್ತು? ಜನ ಜಾಸ್ತಿ ಇದ್ರ ಕಡಿಮೆ ಇದ್ರ? ಇನ್ನೊಂದ್ಸತಿ ಬರ್ಬೇಕಾ? ದಂಡಂ ಪೆಡ್ತಾನಯ್ಯ. ಹೆಂಗಿತ್ತು? ಚೆನ್ನಾಗಿತ್ತ? ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀವಿ. ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಬರ್ತೀವಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ನೋಡ್ತಾ ಇರಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇಷ್ಟ ಆದರೆ ಯಾಕೆ ಇಷ್ಟ ಅಂತೇಳಿ, ಇಷ್ಟ ಆಗಲಿಲ್ಲ ಅಂದರೆ ಯಾಕೆ ಇಷ್ಟ ಅಂತಲೂ ಹೇಳಿ, ಆಗಲಿಲ್ಲ ಅಂತಲೂ ಹೇಳಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಅಷ್ಟೇ.